ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಪ್ರಿಯ ಸಹೋದರರೇ, ಮಕ್ಕಾ ಪಟ್ಟಣದಲ್ಲಿ ಒಂದು ಮುದುಕಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಅಪಾರ್ಥ ಮಾಡಿಕೊಂಡು ಮಕ್ಕಾ ಪಟ್ಟಣವನ್ನು ಬಿಟ್ಟು ಹೋಗುವುದಕ್ಕಾಗಿ ತನ್ನ ಸಾಮಾನಿನೊಂದಿಗೆ ತಯಾರಿಯಾಗಿ ತನ್ನ ಸಾಮಾನನ್ನು ಹೊತ್ತು ಹೋಗುತ್ತಾ ಇರುತ್ತಾಳೆ. ನಂತರ ತನ್ನ ಸಾಮಾನಿನ ಭಾರ ತಾನು ತಾಳಲಾರದೆ ಒಂದು ಜಾಗದಲ್ಲಿ ನಿಂತು ಮಕ್ಕಾ ಪಟ್ಟಣದ ಜನರ ಕಡೆ ನೋಡುತ್ತಾಳೆ. ಯಾರಾದರೂ ಧಾವಿಸಿ ನನಗೆ ಸಹಾಯ ಮಾಡುವರಿ, ಆದರೆ ಯಾರೂ ಸಹ ಆ ಮುದುಕಿಗೆ ಸಹಾಯ ಮಾಡುವವರು ಕಾಣುವುದಿಲ್ಲ. ನಂತರ ಸ್ವಲ್ಪ ಸಮಯದ ನಂತರ ಚಂದ್ರ ಕಳೆಯುಳ್ಳುವಂತಹ ತ್ವಾಹ ಯಾಸೀನ್ ಕಳೆ ಇರುವಂತಹ ಯುವಕರೊಬ್ಬರಲ್ಲಿಗೆ ಧಾವಿಸಿ ಆ ಮುದುಕಿಯ ಸಾಮಾನುಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಮುದುಕಿಯ ಜೊತೆ ತಾವು ಸಹ ಸಾಗುತ್ತಾರೆ. ಸಾಗುವಾಗ ಕೇಳ್ತಾರೆ, ತಾಯಿ ನೀನು ಇಷ್ಟೆಲ್ಲ ಭಾರವಾದ ಸಾಮಾನವನ್ನು ಹೊತ್ತು ಎಲ್ಲಿಗೆ ಹೋಗ್ತಾ ಇದೆ ಅಂತೇಳಿ ಕೇಳಿದಾಗ ಮುದುಕಿ ಹೇಳ್ತಾಳೆ, ಅಪ್ಪ ಈ ಗ್ರಾಮದಲ್ಲಿ ಒಬ್ಬ ಜಾದೂಗಾರನು ಬಂದಿದ್ದಾನೆ. ಆ ಜಾದೂಗರ ತನ್ನ ಜಾದೂವಿನಿಂದ ಎಲ್ಲರನ್ನು ತನ್ನ ಕಡೆ ಸೆಳೆಯುತ್ತಾ ಇದ್ದಾನೆ. ಅದಕ್ಕಾಗಿ ನಾನು ಅವನ ಜಾದೂವಿಗೆ ಮರಳಾಗಬಾರದಂತೇಳಿ ಈ ಗ್ರಾಮವನ್ನು ಬಿಟ್ಟು ಹೋಗ್ತಾ ಇದ್ದೇನೆಪ್ಪ ಅಂತೇಳಿ ಹೇಳುತ್ತಾ, ನೀನು ಎಚ್ಚರವಾಗಿರು, ನೀನು ಸಹ ಈ ಗ್ರಾಮದಲ್ಲೇ ಇರ್ತೀಯ, ಆ ಜಾದೂಗರನಿಂದ ಹುಷಾರಾಗಿರಪ್ಪ, ಎಚ್ಚರವಾಗಿರು, ಹಂಗೆ ಹಿಂಗೆ ಅಂತೇಳಿ ಬಹಳಷ್ಟು ಕೆಟ್ಟದಾಗಿ ಹೇಳ್ತಾ ಹೋಗುತ್ತಾಳೆ. ನಂತರ ಮುದುಕಿಯ ಸ್ಥಾನ ಬರುತ್ತದೆ. ಪ್ರವಾದಿಯವರು ತಮ್ಮ ಹೆಗಲ ಮೇಲಿಂದ ಸಾಮಾನನ್ನು ಕೆಳಗಿಳಿಸಿ ಇನ್ನೇನು ಹೊರಡಬೇಕನ್ನೋಷ್ಟರಲ್ಲಿ ಮುದುಕಿ ಕೇಳುತ್ತಾಳೆ, ಅಪ್ಪ ನೀನು ಯಾರು ಅಂತೇಳಿ ನನಗೆ ಪರಿಚಯ ಮಾಡಿಕೊಡಲಿಲ್ಲ. ನೀನು ಯಾರು? ನಿನ್ನ ಕಳೆ, ನಿನ್ನ ಅಂದ, ನಿನ್ನ ಚಂದ, ನಿನ್ನ ಮಾತು, ನಿನ್ನ ನಡಿಗೆ ಇವೆಲ್ಲ ಒಂದು ರೀತಿ ನನಗೆ ಬಹಳ ಸಂತೋಷ ಮತ್ತು ಶಾಂತಿ ಅಂತಕ್ಕಂತಹ ಒಂದು ಭಾವನೆಯನ್ನು ತರ್ತಾ ಇದ್ದಾವೆ. ನೀನು ಯಾರು? ನಿನಗೆ ನಾನು ನೋಡಿಲ್ಲಲ್ಲ ಅಂತ ಹೇಳಿ ಕೇಳಿದಾಗ ಪ್ರವಾದಿಯವರು ಹೇಳ್ತಾರಮ್ಮ, ಯಾರನ್ನ ನೀನು ಇಷ್ಟು ದಾರಿಯ ತುಂಬಾ ಜಾದೂಗರನು ಕೆಟ್ಟವನು ಅಂತೇಳಿ ಹೇಳ್ತಾ ಬಂದಿದ್ದೀಯಾ? ಆ ಕೆಟ್ಟ ಮನುಷ್ಯ ಜಾದೂಗರ ನಾನೇ ಅದನ್ನ ಅಂತೇಳಿ ಹೇಳಿದಾಗ ಮುದುಕಿ ತಕ್ಷಣ ತನ್ನಷ್ಟಕ್ಕೆ ತಾನು ತದ್ದು ಬಿದ್ದಾಗಿ ಬಿಡುತ್ತಾಳೆ. ಅಪ್ಪ, ಈ ಮಕ್ಕಾದ ಜನರು ಕೆಟ್ಟದಾಗಿ ನುಡಿತಾ ಇದ್ದಾರಲ್ಲ, ಅದು ನಿನ್ನ ಬಗ್ಗೆನೇ. ಇಷ್ಟೆಲ್ಲ ಜಾದೂಗರ ಹಾಗೆ ಹೀಗೆ ಅನ್ನೋದು ನಿನ್ನ ಬಗ್ಗೆನೇ. ಛೇ, ಹಾಗಾದರೆ ನಾನು ನಂಬೋದಕ್ಕೆ ಸಾಧ್ಯವಿಲ್ಲ. ಈ ಜನ ಸುಳ್ಳಿದ್ದಾರೆ, ನೀನು ಸತ್ಯವಂತನಿದೆಯಾ? ನಿನ್ನ ಅಂದ, ನಿನ್ನ ಚಂದ, ನಿನ್ನ ನಡವಳಿಕೆ, ನಿನ್ನ ಮಾತು, ಆಹಾ, ನನಗೆ ಎಷ್ಟು ಶಾಂತ ಎನಿಸಿದಂತಂದ್ರೆ, ಅಪ್ಪ ಇವರು ಹೇಳುವುದು ಎಲ್ಲ ಸುಳ್ಳು, ನೀನು ಸತ್ಯ ನಬಿಯೇ ಆಗಿದೆಯಾ? ನಾನು ಸಹ ನನ್ನ ಈ ಧರ್ಮವನ್ನ ಒಪ್ಪಿಕೊಳ್ಳುತ್ತೇನೆ, ನಿನ್ನ ನಡವಳಿಕೆಯನ್ನು ಕಂಡು ನಾನು ನಿನ್ನ ಧರ್ಮವನ್ನು ಒಪ್ಪಿಕೊಳ್ಳುತ್ತೇನಪ್ಪ ಅಂತ ಹೇಳಿ ಅವರು ಸಹ ಇಸ್ಲಾಮನ್ನು ಮಾಡ್ತಾರೆ. ಪ್ರಿಯ ಸಹೋದರರೇ, ವಾಕ್ಯ ಬಹಳ ಸುಂದರವಾಗಿದೆ, ಆದರೆ ವಿವರಣೆ ಮಾಡೋದಕ್ಕೆ ಸಮಯ ಬಹಳ ಕಡಿಮೆ ಇದೆ. ನಾವು ಮೇಗೆ ಇದರಿಂದ ಸಿಗ್ತಕ್ಕಂಥ ಪಾಠ ಏನೆಂದರೆ, ನಾವು ಸಹ ನಮ್ಮ ನಬಿಗಳ ಸುನ್ನತಿನ ಮೇಲೆ ನಡೆಯಬೇಕು. ನಮ್ಮ ನಬಿಗಳ ಸುನ್ನತಿನಲ್ಲಿ ಎಂತಹ ಒಂದು ಉತ್ಸವ ಮತ್ತು ಎಂತಹ ಒಂದು ಕ್ರಾಂತಿ ಇದೆ ಅಂತಂದ್ರೆ, ಆ ಸುನ್ನತಿನ ಮೇಲೆ ನಡೆದಿದ್ದೇ ಆದರೆ ಅವ್ರು ನೋಡಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ನಮ್ಮ ನಡವಳಿಕೆಯನ್ನು ನೋಡಿ ಮರಳಾಗಿ ಅವರು ಸಹ ಒಳ್ಳೆಯವರಾಗಿ ನಡೀತಕ್ಕಂತಹ ಭಾವನೆ ನಮ್ಮ ನಬಿಗಳ ಸುನ್ನತಿನಲ್ಲಿದ್ದಾಗ ತಾವೆಲ್ಲ ತಮ್ಮ ಜೀವನದಲ್ಲಿ ನಬಿಗಳ ಸುನ್ನತನ್ನು ಅಳವಡಿಸಿಕೊಂಡು ಅವರ ಹಾಗೆ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.